ಯೋಚಿಸಿ, ವಿಶ್ವದಲ್ಲೇ ಅತ್ಯಂತ ವಿಶಾಲವಾದುದು ಅದು ದೇಶದ ದಿಕ್ಕನ್ನೇ ಬದಲಿಸಿತು. ಭಾರತದ ಮೂಲ ಸಂವಿಧಾನವು 395 ವಿಧಿ 22 ಭಾಗಗಳನ್ನು ಒಳಗೊಂಡಿದೆ. ಇದು ಕೇವಲ ಒಂದು ದೇಶದಿಂದ ರಚಿತವಾದುದಲ್ಲ. ಅದಕ್ಕೆ ಇದನ್ನ ಬ್ಯಾಗ್ ಆಫ್ ಬಾರೋಯಿಂಗ್ಸ್ ಅಂತಲೂ ಕೂಡ ನಾವು ಇದನ್ನ ಕರಿತೇವೆ. ಆದ್ರೆ ಇದರ ಅಸಲಿ ತಾಕತ್ತಿರೋದು ಇದು ನಮ್ಯ ಹಾಗೂ ಅನಮ್ಯವಾಗಿರೋದ್ರಿಂದ. ಇದು ಒಕ್ಕೂಟ ವ್ಯವಸ್ಥೆಯ ಜೊತೆಗೆ ಏಕಾತ್ಮಕ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಸಂಸದೀಯ ಮಾದರಿ ವ್ಯವಸ್ಥೆಯನ್ನು ಹೊಂದಿದ್ದು ಇದು ಸಾಮೂಹಿಕ ಜವಾಬ್ದಾರಿಯನ್ನ ಗುರುತಿಸುತ್ತೆ. ಭಾರತವು ಜಾತ್ಯತೀತ, ಸಾರ್ವಭೌಮ ಗಣರಾಜ್ಯವಾಗಿದ್ದು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವಗಳನ್ನು ಹೊಂದಿದೆ. ಇಲ್ಲಿ ಸ್ವತಂತ್ರ ನ್ಯಾಯಾಂಗವು ಸಂವಿಧಾನದ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾನೆ. ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಮೂಲಭೂತ ಹಕ್ಕುಗಳು ಹಾಗೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಹೊಂದಿದ್ದು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನ ಅವಕಾಶ ಮತ್ತು ಘನತೆಯನ್ನ ಎತ್ತಿ ಹಿಡಿಯುತ್ತದೆ.